ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೀವು ತಮ್ಲೈನ ನೋಡಿರ್ತೀರ ಗಾಯ್ಸ್, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಹೌದು ಗಾಯ್ಸ್, ಈ ಪಪ್ಪಾಯ ನಾನು ತುಂಬ ಚಿಕ್ಕದಿದ್ದಾಗ ಬಂದಿದ್ದೆ ಹೊಲಕ್ಕೆ, ಪಪ್ಪಾಯ ತೋಟಕ್ಕೆ. ಬಂದೇ ಇರಲಿಲ್ಲ, ತುಂಬ ದಿನ ಆಯಿತು. ಇದು ನಮ್ಮ ಅಪ್ಪಾಜಿ ಅವ್ರದ್ದು ಪಪ್ಪಾಯ ತೋಟ. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಒಂದು ವೀಡಿಯೋ ಮಾಡಿದ್ರೆ ಆಯ್ತು ಬಿಡು ಪಪ್ಪಾಯದು ಅಂತಂದು ವೀಡಿಯೋನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ತುಂಬಾ ಆಶ್ಚರ್ಯ ಆಗುತ್ತೆ ಗಾಯ್ಸ್ ಈ ಪಪ್ಪಾಯನ ನೋಡಿದರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಬೆಳೆದಿದೆ ಗೊತ್ತಾ. ಇದಕ್ಕೆ ರಾಸಾಯನಿಕ ಗೊಬ್ಬರನೇ ಯೂಸ್ ಮಾಡಿಲ್ಲ, ಬರೀ ಸಾವಯವ ಗೊಬ್ಬರ ಯೂಸ್ ಮಾಡಿ ನಮ್ಮ ಅಪ್ಪಾಜಿ ಇದನ್ನ ಬೆಳೆಸಿದ್ದಾರೆ. ಸೊ ಹಾಗಾಗಿ ಇದನ್ನು ಒಂದು ಕ್ಲಿಪ್ ವಿಡಿಯೋ ನೋಡ್ಕೊಂಡು ಬನ್ನಿ, ಹೇಗಿದೆ ಏನಿಲ್ಲ ತೋಟ ಅಂತಂದು. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸೊ ಲೆಟ್ಸ್ ಸಿ ಇನ್ ವಿಡಿಯೋ. ಸೊ ನೋಡಿದ್ರಲ್ಲ ಗಾಯ್ಸ್, ಪಪ್ಪಾಯ ತೋಟ ಹೇಗಿದೆ ಏನು ಅಂತಂದು. ನಿಜವಾಗ್ಲೂ ಗಾಯ್ಸ್ ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತಾ. ಒಂದು ಕಾಯಿನೂ ಕೆಳಗಡೆ ಬಿದ್ದಿಲ್ಲ, ಕಾಯಿಗೆ ಒಂದು ಹುಳನೂ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿ ಬೆಳೆದಿದೆ. ನನಗೆ ಆಶ್ಚರ್ಯ ಆಗುತ್ತೆ. ನಾನು ತುಂಬ ದಿನ ಬಂದಿದ್ದಿಲ್ಲ ಈ ಕಡೆ ಪಪ್ಪಾಯ ತೋಟದ ಕಡೆ, ಹಂಗಾಗಿ ಫಸ್ಟ್ ಟೈಮ್ ನೋಡಿ ನನಗೆ ಆಶ್ಚರ್ಯ ಆಗಿಬಿಡ್ತು, ಎಷ್ಟು ಚೆನ್ನಾಗಿ ಬೆಳೆದಿದ್ದೆಲ್ಲ ಪಪ್ಪಾಯ ಅಂತಂದು. ಏನಕ್ಕಂದರೆ ಇದಕ್ಕೆ ರಾಸಾಯನಿಕ ಗೊಬ್ಬರ ಆಗಲಿ ಮತ್ತು ಬೇರೆ ಯಾವುದೇ ಮೆಡಿಸನ್ ಆಗಲಿ ಹಾಕಿ ಏನೂ ಬೆಳೆಸಿಲ್ಲ, ಎಲ್ಲ ನ್ಯಾಚುರಲ್ಲಾಗಿ. ಬರೀ ಅದೇನೋ ನಮ್ಮ ಅಪ್ಪಾಜಿ ಹೇಳ್ತಿತ್ತು, ಅದಕ್ಕಿನ್ನೂ ನಾನು ಜೀವಾಮೃತ ಮತ್ತು ಗೋಪಕಾಮೃತ ಏನೂ ಹಾಕಿಲ್ಲಮ್ಮ, ಹಾಕಿದರೆ ಇನ್ನೂ ಚೆನ್ನಾಗಿ ಬೆಳೀತಿತ್ತು. ಅದು ಸುಮ್ಮನೆ ಹಂಗೆ ಕೈ ಬಿಟ್ಬಿಟ್ಟಿವಿ ಅಂತಂದು ಡ್ರಿಪ್ ಮಾಡಿದ್ದಾರೆ. ಅದು ನೀರು ಬಿಡ್ತಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಅದಕ್ಕೆ ಏನೂ ಹಾಕಿಲ್ಲ. ಹಣ್ಣು ಮಾತ್ರ ಹಣ್ಣಾದಾಗ ಭಾಳ ಸಿಹಿ ಇರುತ್ತೆ ಗಾಯ್ಸ್, ಅಷ್ಟೊಂದು ಚೆನ್ನಾಗಿ ಬೆಳೆದಿದೆ ಪಪ್ಪಾಯ. ಅದನ್ನೆಲ್ಲ ನಂದೇ ದೃಷ್ಟಿ ಬಿದ್ದುಬಿಡುತ್ತೆ ಈ ಪಪ್ಪಾಯ ತೋಟಕ್ಕೆ. ದೇವರು ಮನಸ್ಸು ಮಾಡಿದರೆ ಒಳ್ಳೇದು ವರ ಕೊಡ್ತಾನೋ ಅಥವಾ ಕೆಟ್ಟದ್ದು ಕೊಡ್ತಾನೋ ಗೊತ್ತಿಲ್ಲ, ಬಟ್ ತಗೊಳ್ಳೋ ಮನಸ್ಸು ಮಾತ್ರ ಒಳ್ಳೇದಾಗಿರ್ಬೇಕಂತೆ. ಹಂಗೆ ನಮ್ಮ ಅಪ್ಪಾಜಿ ಮನಸ್ಸು ತುಂಬಾ ಒಳ್ಳೆಯದು. ಸೊ ಅವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಪಪ್ಪಾಯ ಹಣ್ಣಿನ ಬಗ್ಗೆ ನಾನು ನೆಕ್ಸ್ಟ್ ಮುಂದಕ್ಕೆ ಕೇಳ್ತೀನಿ, ಅದರಿಂದ ಏನು ಉಪಯೋಗ ಅಂತ. ಬಟ್ ಇದರ ಎಲೆ ಇರುತ್ತಲ್ಲ, ಇದು ಎಲೆ ತುಂಬಾ ಉಪಯೋಗ ಆಗುತ್ತೆ ಗಾಯ್ಸ್. ಈ ಜ್ವರ ಬಂದಿರುತ್ತಲ್ಲ, ಜ್ವರ ಬಂದಿರೋರಿಗೆ ಅರೆದ್ಬಿಟ್ಟು ಅದರ ರಸ ಕುಡಿದ್ಬಿಟ್ರೆ ಬೇಗ ಜ್ವರ ಹೋಗ್ಬಿಡುತ್ತಂತೆ. ನಮ್ಮ ಅಪ್ಪಾಜಿ ಹೇಳ್ತಿತ್ತು, ಈ ಥರ ಮಾಡಿದ್ರೆ ಜ್ವರ ಕಮ್ಮಿ ಆಗಿಬಿಡುತ್ತೆ, ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ತೋರಿಸ್ಕೊಂಬರಕ್ಕೆ ಹೋಗ್ತಿರಮ್ಮ, ಅದ್ರ ಎಲೆ. ಸೊ ಈ ರೀತಿ ಹೊರಗಡೆ ಹೋಗಿ ತೋರಿಸ್ಕೊಂಬಂದು ಅಮೌಂಟ್ ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಇರುತ್ತೆ ಮೆಡಿಸನ್ನು, ನಾವು ಅದನ್ನ ಯೂಸ್ ಮಾಡ್ಕೊಳ್ಳಲ್ಲ. ಪಪ್ಪಾಯದಿಂದ ತುಂಬಾ ಉಪಯೋಗ ಇದೆ ಗಾಯ್ಸ್. ಅದ್ರ ಎಲೆ ಆಗಲಿ, ಅದ್ರದ್ದು ಬೇರಾಗಲಿ ತುಂಬ ಉಪಯೋಗ ಇದೆ. ಬಟ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲೇ ಪಕ್ಕದಲ್ಲಿ ನಮ್ಮ ತಮ್ಮ ನಿಂತಿದ್ದನ್ನು ನೋಡಿ ಗಾಯ್ಸ್, ನಾನು ವೀಡಿಯೋ ಮಾಡ್ತಿರೋದು ಅವ್ನಿಗೆ ಗೊತ್ತಿಲ್ಲ. ನೋಡಿಬಿಟ್ಟು ಬೈತಿದ್ದಾನೆ ಹೆಂಗೆ ಬೇಕಂಗೆ, ನೀನು ನಾನು ವೀಡಿಯೋ ಮಾಡಿದರೆ ಸರಿಗಿರಲ್ಲ, ನೋಡಿ ತಲೆ ಮೇಲೆ ಹೊಡೆದ್ಬಿಡ್ತೀನಿ, ಸುಮ್ಮನೆ ಹೋಗವೆ ಆ ಕಡೆಗೆ ಅಂತ ಬೈತಿದ್ದಾನೆ. ಆದರೂ ನಾನು ಅವ್ನಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆಯ್ ಡುಮ್ಸು ಕಡೆ ನೋಡು. ಅವನಿಗೆ ವೀಡಿಯೋಗೆ ಮುಖ ತೋರ್ಸೋಕೆ ನಾಚಿಕೆ ಆಗುತ್ತಂತೆ ಪಾಪ, ಅದಕ್ಕೆ ತೋರಿಸಲ್ಲ. ಇಲ್ಲಿ ನಮ್ಮ ಅಕ್ಕ ಒಬ್ಬಳು ನಿಂತಿದ್ದಾಳೆ, ಅವಳು ಹಂಗೆ ನನ್ನನ್ನು ವೀಡಿಯೋ ಮಾಡ್ಕೋಬೇಡ, ನೀನೇನಾದರೂ ಮಾಡ್ಕೆ, ನನ್ನ ಮಾತ್ರ ಅದ್ರಾಗ ವೀಡಿಯೋ ಹಾಕ್ಬೇಡ, ಅಪ್ಲೋಡ್ ಮಾಡಬೇಡ ಅಂತಿದ್ದಾಳೆ. ಆದರೂ ಬಿಡಲ್ಲ, ನಾನು ಇದು ಅಪ್ಲೋಡ್ ಮಾಡೇ ಮಾಡ್ತೀನಿ. ಫೈನಲಿ ಗಾಯ್ಸ್ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ಅಲ್ಲಿ ಮರಿ ಹಾಕಿದೆ ನಮ್ಮದು ಕುರಿ, ಅದನ್ನ ಹಿಡ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ, ಬಟ್ ಅದು ಬರ್ತಿಲ್ಲ, ಹಂಗೆ ಹೋಗ್ತಾ ಇದೆ ಮುಂದಕ್ಕೆ. ಆದರೂ ಬಿಡಲ್ಲ. ರೈತರ ಲೈಫ್ ಗೊತ್ತಲ್ಲ ಗಾಯ್ಸ್ ನಿಮಗೆ. ಪಪ್ಪಾಯ ರೇಟ್ ಇದ್ದರೆ ತುಂಬಾ ಚೆನ್ನಾಗಿ ಲಾಭ, ಇಲ್ಲ ಅಂದರೆ ತುಂಬ ಲಾಸ್ ಆಗಿಬಿಡುತ್ತೆ. ಈ ಡೆಲ್ಲಿ ಕಟ್ಟಿಂಗು, ಬೆಂಗಳೂರು ಕಟ್ಟಿಂಗ್ ಮತ್ತು ಲೋಕಲ್ ಕಟ್ಟಿಂಗ್ ಅಂತ ಬರ್ತಾರೆ. ಡೆಲ್ಲಿ ಕಟ್ಟಿಂಗ್ ಬಂದ್ರೇ ಸ್ವಲ್ಪ ಚೆನ್ನಾಗಿ ಲಾಭ ಆಗುತ್ತೆ. ಅದು ಏನಂದರೆ ರೇಟ್ ಇದ್ದರೆ ಮಾತ್ರ ಅವ್ರು ಬರ್ತಾರೆ, ಇಲ್ಲಾಂದರೆ ಇಲ್ಲ, ಸುಮ್ಮನೆ ಕೆಳಗೆ ಬಿದ್ದು ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಹಣ್ಣು. ಅದೇ ಹಂಗೆ ಗೊತ್ತಲ್ಲ, ರೈತರ ಲೈಫು ಯಾವಾಗಲೂ ಗೋಳಾಟನೇ. ಆ ಪಪ್ಪಾಯಿ ಬೆಲೆ ಯಾವಾಗ ಏರುತ್ತೋ ಯಾವಾಗ ಇಳಿಯುತ್ತೋ ಅದು ದೇವ್ರಿಗೆ ಗೊತ್ತು. ಆದರೆ ಏರಿದಾಗ ಮಾತ್ರ ತುಂಬ ಚೆನ್ನಾಗಿ ಲಾಭ ಇರುತ್ತೆ
ನನ್ನ ಕ್ಯಾಮ್ರಾ ಅಷ್ಟೊಂದು ಸರಿಗಿಲ್ಲ ಗಾಯ್ಸ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಹಳೆ ಫೋನೇ, ಅದರಲ್ಲೇ ನಾನು ವೀಡಿಯೋ ಎಡಿಟ್ ಮಾಡಿ ಎಲ್ಲ ಹಾಕ್ತಿರೋದು. ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಇದೆ. ಅಮೌಂಟ್ ಇದ್ದಾಗ ನಾನು ಒಂದು ಹೊಸ ಫೋನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತಂದು. ಇಲ್ಲಿ ನೋಡ್ರಿ ನಮ್ಮದು ಆಡ್ಮರಿ, ಇದು ಒಂಥರ ಇದನ್ನು ನೋಡಿದರೆ ತುಂಬಾ ಖುಷಿಯಾಗುತ್ತೆ. ಹುಲಿನ ನೋಡಿದಾಗುತ್ತೆ. ಅಷ್ಟೊಂದು ಹೈಟ್ ಇದೆ. ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಡೈರೆಕ್ಟಾಗಿ ನೋಡಿದರೆ ಎಷ್ಟೊಂದು ಇನ್ನೂ ಹೈಟ್ ಆಗುತ್ತೆ ಅಂತ. ಅದು ಇನ್ನೂ ಚಿಕ್ಕದಂತಾರೆ, ಇನ್ನು ಬರ್ತಾ ಇನ್ನೂ ದೊಡ್ಡದಾಗುತ್ತದ ಅಂತಾರೆ. ಅಷ್ಟು ಹುಲಿ ಕೂದಲ, ಹುಲಿನ ನೋಡಿದಾಗುತ್ತೆ ಸೇಮ್. ಅದು ನೋಡಿದರೆ ತುಂಬ ಖುಷಿಯಾಗುತ್ತೆ. ಮೇಕೆ ನೋಡಿ, ಇದೆಲ್ಲ ನಮ್ಮ ಅಪ್ಪಾಜಿ ಅವ್ರದ್ದು ತೋಟ. ಇನ್ನು ಎಷ್ಟು 1.5 ಎಕರೆ ಮೇಲೆ ಹಾಕಿರ್ಬೋದು ಪಪ್ಪಾಯನ. ಜಾಸ್ತಿ ಎಲ್ಲ ಹೊಲಕ್ಕೆಲ್ಲ ಇದನ್ನೇ ಹಾಕ್ಬಿಟ್ಟಿದೆ ನಮ್ಮ ಅಪ್ಪಾಜಿ. ಒಂದು 12 ಕುರಿ ಮತ್ತು ಎಮ್ಮೆ, ದನ, ಆಕಳ ಎಲ್ಲ ಇದೆ ಗಾಯ್ಸ್. ಮತ್ತು ಬೇರೆ ಕಡೆ ಎಲ್ಲಿ ಮೇವಿಲ್ಲ ಹೋಗಿ ಮೇಯ್ಸಕ್ಕಂದ್ರೆ, ಮತ್ತು ಪಪ್ಪಾಯದಲ್ಲಿ ಇದೆ ಅಲ್ಲ, ಅದರಲ್ಲೇ ಬಿಟ್ಕೊಂಡು ಮೇಯಿಸ್ತಾರೆ. ಎಲ್ಲವೂ ಇದರಲ್ಲೇ ಮೇಯಿಸ್ತಾರೆ ಡೈಲಿ. ಮತ್ತು ಈಗ ಬೇರೆ ಕಡೆ ಎಲ್ಲಿ ಹೋಗಿ ಮೇಯ್ಸೋಕ್ಕಾಗಲ್ಲ ಗಾಯ್ಸ್. ಈಗ ಬೇರೆ ಹೊಲಗಳೆಲ್ಲ ಹಾಕ್ಲಾಗ್ಬಿಟ್ಟಿದೆ. ಕೂಡು ಬಿಸ್ಕತ್ ತಿನ್ಸಕತ್ತಾರ ನೋಡಿ. ಇದು ನನ್ನ ಮಗಳು ಎಲ್ಲೋದ್ರೂ ನಾನು ಬಿಟ್ಟರಲ್ಲ ಗಾಯ್ಸ್. ಕೋತಿ ಮರಿ ಕಚ್ಕೊಂಡಿರುತ್ತೆ, ಹಂಗೆ ನಾನು ಯಾವಾಗಲೂ ಅವಳು ಕಚ್ಕೊಂಡಿರ್ಬೇಕು. ಹಂಗಂದ್ರೆ ಖುಷಿಯಾಗಿರ್ತಾಳೆ. ಇಲ್ಲ ಅಂದರೆ ನೋಡ್ಬೇಕು ಅವಳು ಅರ್ಭಟ ಹೆಂಗೆ ಮಾಡ್ತಾಳೆ ಅಂತಂದು. ಕುರಿ ಎಲ್ಲ ಆ ಕಡೆ ಹೋಗ್ಬಿಟ್ಟಿದೆ. ಹೋಗಮ್ಮಿ ಒಂಚೂರು ಹೊಡ್ಕೊಂಡು ಬಾ, ನಾನು ಇಲ್ಲೇ ಸುಸ್ತಾಗೈತೆ ಅಂದಲ್ಲ ಮಕ್ಕ. ಸೊ ಹಂಗಾಗಿ ಇದು ನಮ್ಮದಿದೆಯಲ್ಲ ಕೋತಿ ಮರಿ, ಅದನ್ನು ಕಚ್ಕೊಂಡು ಹೋದೆ ಹೊಡ್ಕೊಂಡು ಬರೋಣ ಅಂತಂದು. ಅವು ಬರೋಂಗೇ ಇಲ್ಲ ಗಾಯ್ಸ್. ಅಲ್ಲೆಲ್ಲೇ ಸುತ್ತರಿತೆ, ಅಲ್ಲೆಲ್ಲೇ ಮೇಯುತ್ತೆ. ಈ ಕಡೆ ಮಾತ್ರ ಬರೋಂಗಿಲ್ಲ. ಹಂಗೂ ಹಿಂಗೂ ಮಾಡಿ ಹೊಡ್ಕೊಂಡು ಬಂದೆ. ಇವಾಗ ಈ ಪಪ್ಪಾಯ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಗಾಯ್ಸ್. ಏನು ಗೊತ್ತಾ, ನನಗೆ ತಿಳಿದಿರೋ ಮಟ್ಟಿಗೆ, ಅಂದರೆ ನಾನು ಈ ಪಪ್ಪಾಯ ಹಣ್ಣಿನ ಬಗ್ಗೆ ತಿಳ್ಕೊಂಡಿರೋದನ್ನು ನಾನು ಇಲ್ಲಿ ಹೇಳ್ತೀನಿ. ನಿಮಗೆ ಇನ್ನೂ ಏನದರಿಂದ ಉಪಯೋಗ ಇದೆ ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೂ. ಏನು ಗೊತ್ತಾ, ಕಣ್ಣಿನ ಪ್ರಾಬ್ಲಮ್ ಇರುತ್ತಲ್ಲ, ಅವರು ಈ ಹಣ್ಣನ್ನು ತಿಂದರೆ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಮಲಬದ್ಧತೆ ಇರುತ್ತಲ್ಲ, ಆ ಸಮಸ್ಯೆ ಇರೋರು ಇದನ್ನು ತಿಂದರೆ ನಿವಾರಣೆ ಆಗುತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಜೀರ್ಣ ಆದರೆ, ಗ್ಯಾಸ್ಟ್ರಿಕ್ ಆದರೆ, ಮತ್ತು ಮೋಷನ್ ಹೋಗದೇ ಇದ್ದರೆ, ಇದಕ್ಕೆಲ್ಲ ತುಂಬಾ ಬೆಸ್ಟ್ ಸೊಲ್ಯೂಷನ್ ಅಂದರೆ ಪಪ್ಪಾಯ ಗಾಯ್ಸು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಈ ಚರ್ಮದ ಸಮಸ್ಯೆ ಇರುತ್ತಲ್ಲ, ಅವ್ರಿಗೂ ಸಹ ಈ ಕಾಯಿ ಇರುತ್ತಲ್ಲ, ಹಣ್ಣಿನಿಂದ ತುಂಬಾ ಉಪಯೋಗ ಇದೆ. ಇಲ್ಲಿದ್ದಾರೆ ನೋಡ್ರಿ ನಮ್ಮ ತಮ್ಮಂದ್ರಿಬ್ರು. ಅಯ್ಯೋ, ಇವ್ರು ಬೇಡ ನಮ್ಮನ್ನು ಗೋಳಾಡಿಸ್ತಾರಂದರೆ ಇವ್ರ ಬಗ್ಗೆ ಹೇಳ್ಕೊಳ್ತಾ ಹೋದರೆ ದೊಡ್ಡ ಹಿಸ್ಟ್ರಿನೇ ಆಗುತ್ತೆ. ಏನು ಗೊತ್ತಾ ಗಾಯ್ಸ್, ಇವ್ರು ಕ್ಯಾಮ್ರಾಕ್ಕೆ ಫೇಸ್ ತೋರಿಸಿದ್ರೆ ಹೀರೋಗಳಾಗ್ಬಿಡ್ತಾರಂತೆ ಬೇಗ. ಸೊ ಅದಕ್ಕೋಸ್ಕರ ಕ್ಯಾಮ್ರಾಕ್ಕೆ ಫೇಸ ತೋರಿಸಲ್ಲಂತೆ. ಅಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಇವ್ರು ಹೀರೋಗಳ ಥರ. ಇಲ್ಲಿದ್ದಾನೆ ನೋಡಿ, ಇವನೇ ನಮ್ಮ 2ನೇ ತಮ್ಮ. ಫೇಸ್ ತೋರಿಸ್ತಾ ಇಲ್ಲ ಕ್ಯಾಮ್ರಕ್ಕೆ. ಇಲ್ಲಿ ಯೂಟ್ಯೂಬರ್ ಇದ್ದಾರಪ್ಪ, ನಾವು ಫೇಸ್ ತೋರ್ಸಂಗಿಲ್ಲ ಅಂತಂದು ಆ ಕಡೆ ಮುಖ ತಿರ್ಸ್ಕೊಂಡು ಹೋಗ್ತಿದ್ದಾನೆ ನೋಡ್ರಿ ಗಾಯ್ಸ್. ಇವಳು ನಮ್ಮ ಅಕ್ಕ ನನ್ನ ಜೊತೆ ನಿಂತ್ಕೊಂಡು ಜಗಳ ಮಾಡ್ತಿದ್ದಾಳೆ ಗಾಯ್ಸ್. ನಾನು ವೀಡಿಯೋನ ಅದ್ರಾಗ ಅಪ್ಲೋಡ್ ಮಾಡಬೇಡ, ನಾನು ಚೆನ್ನಾಗಿಲ್ಲ, ನಾನು ನೀಟಾಗಿ ರೆಡಿಯಾಗಿಲ್ಲ, ಹಂಗೆ ಹಿಂಗೆ ಅಂತ. ಇಲ್ಲ, ನಾನು ಹಾಕತ್, ನೀನು ಹೆಂಗೆ ಇರು, ಅದನ್ನೇ ಜನ ಇಷ್ಟಪಡೋದು. ನಾವು ಯಾವ ರೀತಿ ಇರ್ತೀವೋ ಅದೇ ಇದ್ದಿದ್ದಂಗೆ ಹಾಕಿದ್ರೇ ಜನ ಇಷ್ಟಪಟ್ಟು ನೋಡೋದಂತ ನಾನು. ಹಾಕ್ಬೇಡ ಅಂತ ಅವಳು. ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಯಾರು ಏನೂ ಅಂದ್ಕೊಳ್ಳಲ್ಲ ಅಲ್ವಾ ಗಾಯ್ಸ್. ಅದೇ ಇದ್ದಿದ್ದಂಗೆ ಹಾಕಿದರೆ ಏನು ಅಂದ್ಕೊಳ್ಳಲ್ಲ ಅಂತ ಹೇಳಿದೆ. ಫೈನಲಿ ನನ್ನ ಮಗಳು ಮಲ್ಕೊಂಬಿಟ್ಲು ಗಾಯ್ಸ್. ಸೊ ಹಂಗಾಗಿ ನಾನು ಮನೆಗೆ ಹೋಗ್ತನಮ್ಮ, ನನ್ನ ಕೈಲಿ ಇರೋಕ್ಕಾಗಲ್ಲ. ಇಲ್ಲಿ ಬಿಸಿಲೊಂದು ಬೇರೆ ಇದೆ. ಈ ಬಿಸಿಲಿಗೂ ಅದಕ್ಕೂ ಕ್ಯಾಮ್ರಾ ಸ್ವಲ್ಪ ರಿಫ್ಲೆಕ್ಸ್ ಆಗ್ತಾಯಿದೆ ಗಾಯ್ಸ್, ವೀಡಿಯೋ ಚೆನ್ನಾಗಿ ಬರ್ತಿಲ್ಲ. ಸೊ ಹಂಗಾಗಿ ನಾನು ಈಗ ಮನೆಗೆ ಹೊರಡ್ತಿದ್ದೀನಕ್ಕ. ನೀನು ಆಮೇಲೆ ಬಾ, ಅವನ್ನೆಲ್ಲ ಬಿಟ್ಕೊಂಡು. ಮರಿ ಮತ್ತು ಎಮ್ಮೆ ಇದೆ, ಅದನ್ನೆಲ್ಲ ಹೊಡ್ಕೊಂಡು ಬರೋಕ್ಕಲ್ಲ, ಇನ್ನೂ ಲೇಟ್ ಆಗುತ್ತೆ, ನಾನು ಹೋಗ್ತೀನಕ್ಕ, ನೀನು ಬಾ ಅಂತಂದು ಹೇಳಿ ಹೊರಟೆ ಮನೆಗೆ. ಹೊಲದಲ್ಲಿದ್ದ ಮನೆಗೆ ಬಂದಾದಮೇಲೆ ಗಾಯ್ಸ್, ನೈಟು ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡ್ರಿ, ನಮ್ಮ ತಂಗಿಗೆ ಊಟ ಮಾಡಿಸ್ತಿದ್ದಾಳೆ. ಯಪ್ಪ, ಅವಳಂದರೆ ಯಾಕೆ ಆ ರೀತಿ ಅಷ್ಟೊಂದು ಜೀವ ಇದ್ದಾಳೆ ನನಗೆ ಗೊತ್ತಿಲ್ಲ. ನಾನಂದರೆ ಉರಿದು ಬೀಳ್ತಾಳೆ. ಅದೇ ನಮ್ಮ ತಂಗಿ ಅಂದ್ಬಿಟ್ರೆ ಏನಾಗುತ್ತೆ, ಅವಳ ಮೇಲೆ ಪ್ರಾಣನೇ ಇಟ್ಕೊಂಬಿಟ್ಟಿದ್ದಾಳೆ ನನ್ನ ಮಗಳು. ಅವಳು ಮೇಕಪ್ ಮಾಡಿಸಿದ್ರು ಮಾಡಿಸ್ಕೋತಾಳೆ, ಅವಳು ಜಡೆ ಹಾಕಿದ್ರೆ ಹಾಕ್ಸ್ಕೋತಾಳೆ, ಅವಳು ಏನೇ ಮಾಡಿದ್ರು ಸುಮ್ಮನೆ ಇರ್ತಾಳೆ. ಅದೇ ನಾನೇನಾದ್ರು ಮಾಡಿಬಿಟ್ರೆ ಅವಳಿಗೆ ಸಂಕಟ ಆಗುತ್ತೆ, ಉರಿ ಬಿದ್ದುಬಿಡುತ್ತೆ. ನಮ್ಮ ತಂಗಿ ಮೇಲೆ ಅಂದ್ರೆ ಅಷ್ಟೊಂದು ಜೀವ ಅವಳು. ನೋಡ್ರಿ ಅವಳಿಗೆ ಹೆಂಗೆ ಊಟ ಮಾಡಿಸ್ತಿದ್ದಾಳೆ ನೋಡು. ಇಡಮ್ಮ ಅಬ್ಬಜ್ಜಿ, ಅಕ್ಕನ ಬಾಯಲ್ಲಿಡು. ನೋಡ್ರಿ ಹೆಂಗೆ ಇಡ್ತಿದ್ದಾಳೆ.
ಇದನ್ನೆಲ್ಲ ನೋಡಿದ್ರೆ ನನಗೊಂದು ಪ್ರಶ್ನೆ ಮೂಡ್ತಿತ್ತು, ಯಾಕೆ ಈ ರೀತಿ ಮಕ್ಕಳು ಹೆತ್ತ ತಾಯಂದ್ರನ್ನೇ ಬಿಟ್ಟು ಬೇರೆಯವ್ರನ್ನ ಯಾಕೆ ಇಷ್ಟು ಹಚ್ಕೋತಾರೆ ಅಂತ ಅನ್ನಿಸ್ದಾಗ ನಮ್ಮ ಅಪ್ಪಾಜಿ ಅವಾಗ ಒಂದು ಮಾತು ಹೇಳಿತ್ತು ನನಗೆ, ಯಾರ ಮನಸ್ಸು ಒಳ್ಳೇದಿರುತ್ತೆ, ಯಾರ ಮನಸ್ಸು ಪರಿಶುದ್ಧವಾಗಿ ನಿಷ್ಕಲ್ಮಶವಾಗಿರುತ್ತೋ ಅವ್ರನ್ನ ಮಕ್ಕಳು ಬೇಗ ಹಚ್ಕೊಂಡ್ಬಿಡುತ್ತೆ, ಜಾಸ್ತಿ ಇಷ್ಟಪಡುತ್ತೆ, ಬಿಟ್ಟು ಹೋಗೋಕೆ ಇಷ್ಟಪಡಲ್ಲ ಅವ್ರನ್ನ ಅಂತಂದು. ಹಾಗಿದ್ರೆ ಇನ್ನೊಂದು ಕಡೆ ಇನ್ನೊಂದು ಪ್ರಶ್ನೆ ಮೂಡುತ್ತೆ, ಏನಂದರೆ ನಾವು ಹೆತ್ತ ತಾಯಂದ್ರಲ್ವ, ಅವ್ರ ಪಾಲಿಗೆ ನಾವು ಹೇಗೆ ಕೆಟ್ಟವ್ರಾಗಕ್ಕೆ ಸಾಧ್ಯ, ಅವ್ರು ಹೇಗೆ ನಮ್ಮನ್ನ ಅಷ್ಟೊಂದು ಹಚ್ಕೊಳ್ಳಲ್ಲ, ಅಷ್ಟೊಂದು ಇಷ್ಟಪಡಲ್ಲ ಅಂತ ಸುಮ್ಮನೆ ತಮಾಷೆ ಮಾಡಿದೆ ಗಾಯ್ಸ್. ಮಕ್ಕಳು ಹೆತ್ತಮ್ಮಂದ್ರನ್ನ ಇಷ್ಟಪಡ್ತಾರೆ, ಬಟ್ ಎಲ್ಲ ಟೈಮು ಎಲ್ಲರ ಹತ್ರನೂ ಅಲ್ಲ. ಅವ್ರಿಗೆ ಯಾರು ಇಷ್ಟ ಆಗಿರುತ್ತಾರೋ ಅವ್ರ ಕಣ್ಮುಂದೆ ಬಂದುಬಿಟ್ರೆ ಅವ್ರು ಹೆತ್ತಮ್ಮನೂ ಸಹ ಮರೆತು ಬಿಡ್ತಾರೆ. ಅಷ್ಟೊಂದು ಅವರು ಕೇರ್ ಮಾಡಿರ್ತಾರೆ ಅವ್ರನ್ನ, ನಮ್ಮ ಮಕ್ಕಳನ್ನ ಅಂತ ಅರ್ಥ ಅಷ್ಟೇ ಅಲ್ವಾ ಗಾಯ್ಸ್. ಕೊನೆಯದಾಗಿ ಗಾಯ್ಸ್, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆಯದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.